ನಾವು ಎತ್ತರದಲ್ಲಿರುವಾಗ ನಮ್ಮ ಯಶಸ್ವಿಗೆ ಕಾರಣವಾದ ಏಣಿಯನ್ನು ಹಾಗೂ ಅದು ನಿಂತಿರುವ ನೆಲವನ್ನು ಎಂದಿಗೂ ಮರೆಯಬಾರದು. ಭಕ್ತಿಯಿಂದ ಹಾಡಿದ್ರೆ ನಾವು ಹೇಳಿದೆ ಕುಳಿತಿಕೆ ನಿಂತು ಮಾಡಿ ಬರೀ ಕುಳಿತು ಕೇಳುವ, ಕುಳಿತು ಮಾಡಿದ್ರೆ ನಿಂತು ಕೇಳುವ ಅಂತಂದ್ರೆ ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನು ಅಂತಂದ್ರೆ ಇಂತಹ ಹಾಡುಗಳನ್ನು ಹಾಡುವಾಗ ಅವರು ಕೇಳ್ತಾರಂತೆ, ದೇವರು ಪ್ರೀತಿ ಮಾಡ್ತಾರಂತೆ. ಭಗವಂತನಿಗೆ ಅತ್ಯಂತ ಪ್ರೀತಿಯಾಗುವ ಹಾಗೆ ನಾವು ಹಾಡಬೇಕು. ಭಜನೆ ಎಂಬುದು ಮನುಷ್ಯನ ಬದುಕಿನಲ್ಲಿ ದೇವರ ಕುರಿತಾದ ನಂಬಿಕೆಯನ್ನ ಸಾಕ್ಷಾತ್ಕಾರಗೊಳಿಸಬಲ್ಲ ಹಾಗೂ ನಮ್ಮ ಬದುಕಿಗೆ ನೆಮ್ಮದಿ ಹಾಗೂ ಶ್ರದ್ಧೆಗಳನ್ನ ತುಂಬಬಲ್ಲ ಒಂದು ಪರಿಪೂರ್ಣ ವ್ಯವಸ್ಥೆ. ಹಿಂದಿನ ಕಾಲದಿಂದ ಬೆಳೆದು ಬಂದ ಭಜನೆಯ ಪದ್ಧತಿ ಇತ್ತೀಚೆಗೆ ಅಳಿವಿನತ್ತ ಸಾಗಿತ್ತು. ಆದರೆ ಹೀಗೆ ಕೆಲವು ವರ್ಷಗಳ ಹಿಂದಿನಿಂದ ಭಜನೆ ಯುವಕರನ್ನ ಆಕರ್ಷಿಸುತ್ತಿದ್ದು ಹೆಚ್ಚು ವ್ಯಾಪಕವಾಗುತ್ತಿದೆ. ಸುಮಾರು 3 ದಶಕಗಳಿಂದ ಭಜನೆಯನ್ನ ರಾಜ್ಯಾದ್ಯಂತ ಪ್ರಚುರಪಡಿಸಿ ಭಜನಾ ಕಮ್ಮಟದ ಮೂಲಕ ಭಜನೆಯ ಸಮರ್ಪಕ ವಿಧಾನ, ರಾಗ, ಶ್ರುತಿ, ತಾಳಗಳಲ್ಲಿ ದೈವತ್ವದ ಜೊತೆಗೆ ಮನಃಶಾಂತಿ ಲಭಿಸುವಂತೆ ಮಾಡಿದ ಕ್ಷೇತ್ರ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳದ ಭಜನಾ ಕಮ್ಮಟದ ಆಯ್ಕೆ ರಾಜ್ಯಾದ್ಯಂತ ಇರುವ ಭಜನಾ ತಂಡಗಳಿಂದ 2 ಜನರನ್ನ ಆಯ್ದು ಅವರಿಗೆ ಸಮರ್ಪಕ ತರಬೇತಿ ನೀಡುವ ರೂಪದಲ್ಲಿ ನಡೆಯುತ್ತದೆ. ಕಳೆದ 23 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಾ ಇರುವಂತ ಭಜನಾ ಕಮ್ಮಟ ನಾಡಿನಾದ್ಯಂತ ಒಂದು ಧಾರ್ಮಿಕ ಅಲೆಯನ್ನು ಎಬ್ಬಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಭಜನೆ ನಮ್ಮ ಸಂಸ್ಕೃತಿ ಅನಾದಿ ಕಾಲದಿಂದಲೂ ಮನೆ ಮನೆಗಳಲ್ಲಿ ಭಜನೆ ಮಾಡುವ ಹವ್ಯಾಸ ಇತ್ತು. ಆದರೆ ಮಧ್ಯದಲ್ಲಿ ಅದನ್ನು ನಾವು ಕಳ್ಕೊಂಡಿದ್ದೆವು. ಅದನ್ನು ಗಮನಿಸಿ ಮತ್ತೆ ಈ ಭಜನಾ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟವನ್ನ 1 ವಾರದವರೆಗೆ ಪ್ರತಿ ವರ್ಷ ಆಯ್ದ ಭಜನಾ ಮಂಡಳಿಗಳ ಸದಸ್ಯರಿಗೆ ಹಾಡುಗಳನ್ನು ಕಲಿಸಿಕೊಡೋ ಮೂಲಕ ಮಾಡ್ತಾ ಇದ್ದೇವೆ. ಇದು ಹೆಚ್ಚು ಪ್ರಭಾವ ಬೀರಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಈಗ ಮಗುತೊಟ್ಲಲ್ಲಿ, ಮದುವೆ ಮನೆಗಳಲ್ಲಿ ಮತ್ತು ಮದ್ರಂಗಿ ಕಾರ್ಯಕ್ರಮ ಇತ್ಯಾದಿ ಎಲ್ಲ ಕಡೆ ಭಜನೆ ತಂಡಗಳನ್ನು ಕರೆಸಿ ಭಜನೆ ಮಾಡುವ ಹವ್ಯಾಸ ನಮ್ಮವರು ಬೆಳೆಸ್ಕೊಂಡಿದ್ದಾರೆ. ಇದು ಉತ್ತಮ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಈ ವರ್ಷ 176 ಜನ ಶಿಬಿರದಲ್ಲಿ ತರಬೇತಿ ಪಡೆದಿದ್ದಾರೆ. ಇವರಿಗೆ ವ್ಯವಸ್ಥಿತವಾದ ಅವಶ್ಯಕ ವಸ್ತುಗಳ ಕಿಟ್ಗಳನ್ನ ನೀಡಿ ವೇಳಾಪಟ್ಟಿಯ ಜೊತೆಗೆ ಉತ್ತಮ ತರಬೇತುದಾರರಿಂದ ಸಮರ್ಪಕವಾಗಿ ಭಜನೆಗಳನ್ನ ಹಾಡಿ ತಿಳಿಸಲಾಗುತ್ತಿದೆ. ಧರ್ಮಸ್ಥಳದ ಕ್ಷೇತ್ರದಲ್ಲಿ ಮಂಜುನಾಥ ಭಜನಾ ಪರಿಷತ್ ಅನ್ನುವಂಥ ಸಂಘಟನೆ ವಿಶೇಷವಾಗಿ ಕಳೆದ 25 ವರ್ಷಗಳಿಂದ ಭಜನಾ ಕಮ್ಮಟವನ್ನು ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಪ್ರಾರಂಭಿಸಿ ಈ ಗ್ರಾಮಸ್ಥರು ಮತ್ತು ಊರ ಪರವೂರ ಎಲ್ಲ ಭಕ್ತಾದಿ ಶಿಬಿರಾರ್ಥಿಗಳು ಭಾಗವಹಿಸಿ ವಿಶೇಷವಾದಂಥ ಪ್ರಸ್ತುತ ಈ ಭಜನಾ ಪ್ರಕ್ರಿಯೆ ಬಹಳ ಹಿಂದೆ ಮನೆ ಮನೆಯಲ್ಲಿ ಭಜನೆ ಆಗತಕ್ಕಂಥ ಒಂದು ಕಾಲ ಇದ್ದಂಥ ಸ್ಥಿತಿಯಲ್ಲಿ ಕ್ರಮೇಣ ಆ ಭಜನೆಗೆ ಒಂದು ಸ್ವರೂಪ ಕೊಡುವಂಥ ಪ್ರಯತ್ನ ಭಜನಾ ಕಮ್ಮಟದ ಮೂಲಕ ನಡೆಯಿತು. ಹಿಂದೆ ಭಜನಾ ಮಂದಿರಗಳಲ್ಲಿ ಭಜನೆಗಳು ನಡೆಯುವುದಕ್ಕೆ ಒಂದು ಶಿಸ್ತು, ಆಯಾಮ, ಖರೀದಿ, ಸಾಹಿತ್ಯದ ಮೌಲ್ಯ, ರಾಗತಾಳ ಲಯಬದ್ಧವಾದಂಥ ಶ್ರುತಿಗನುಗುಣವಾಗಿ ಭಜನಾ ಸಂಕೀರ್ತನೆ ನಡೆಯುವಂಥದ್ದು ಭಾಳ ಅಪರೂಪವಾಗಿತ್ತು. ಆ ಕಾಲದಲ್ಲಿ ವಿಶೇಷವಾಗಿ ಇದನ್ನೆಲ್ಲ ಮನಗಂಡು ಭಜನಾ ಮಂದಿರದಲ್ಲಿ ಕೂಡ ಒಂದು ಶಿಸ್ತು ಮತ್ತು ಸಂಯಮದಲ್ಲಿ ಭಜನೆಗಳು ನಡೀಬೇಕು, ನಮ್ಮ ಧಾರ್ಮಿಕ ಮೌಲ್ಯದ ಪ್ರತಿಪಾದನೆಯನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಭಜನಾ ಕಮ್ಮಟದಲ್ಲಿ ಭಾಳಷ್ಟು ಧಾರ್ಮಿಕ ಮೌಲ್ಯಗಳನ್ನು ಉಳಿಸುವಂಥ ಪ್ರಯತ್ನದೊಂದಿಗೆ ಸಾಮಾಜಿಕ ಬದ್ಧತೆಯಲ್ಲಿ ಒಬ್ಬ ಜನಸಾಮಾನ್ಯರ ಜೀವನ ಕೂಡ ಸಂಸ್ಕಾರಯುತವಾಗಿ ಜೀವನವನ್ನು ಮುನ್ನಡೆಸಬೇಕು. ಅದರ ಜೊತೆಯಲ್ಲಿ ಮಕ್ಕಳಿಗೆ
ಒಳ್ಳೆಯ ಸದ್ಭಾವನೆಗಳನ್ನು, ಆ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯನ್ನು ಈ ಭಕ್ತಿ ಪಂಥದ ಮೂಲಕ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನಗಳು ನಡೆದಿವೆ. ಬಹುಶಃ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ತರಿಸಿ ಇವತ್ತು ಪ್ರತಿಷ್ಠಿತವಾದಂಥ ನಾಮ ಸಂಕೀರ್ತನೆಯಲ್ಲಿ ಲಯ, ಶ್ರುತಿ ಮತ್ತು ಸಾಹಿತ್ಯದ ಮೌಲ್ಯವನ್ನು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಅದನ್ನು ಆದಷ್ಟು ಸಮಾಜಕ್ಕೆ ಕೊಡುವಂಥ ಪ್ರಯತ್ನದಲ್ಲಿ ಈ ಭಜನಾ ಕಮ್ಮಟವು ಈಗಿನ ಪ್ರಸ್ತುತ ಕಾಲ ಸ್ಥಿತಿಯಲ್ಲಿ ಭಾಳಷ್ಟು ಮೌಲ್ಯವರ್ಧನೆಯನ್ನು, ಮಾನಸಿಕವಾಗಿ ಮನುಷ್ಯನಿಗೆ ಬದುಕಿನಲ್ಲಿ ಯಾವ ಒಂದು ಜೀವನಕ್ಕೆ ಬೇಕಾದಂಥ ಆತ್ಮಸ್ಥೈರ್ಯವನ್ನು ಉದ್ದೀಪನಗೊಳಿಸ್ತಕ್ಕಂಥ ಈ ಭಕ್ತಿ ಮಾರ್ಗದಲ್ಲಿ ಉತ್ತಮ ರೀತಿಯ ಮಾನಸಿಕವಾದಂಥ ಬದ್ಧತೆಯನ್ನು ಕಾಯ್ದುಕೊಳ್ತಕ್ಕಂಥ ಶಕ್ತಿಯನ್ನು ಈ ಭಜನಾ ಕಮ್ಮಟದ ಮೂಲಕ ಕೊಡ್ತಾ ಬಂದಿದ್ದಾರೆ. ಇನ್ನು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕಾಳಜಿಯಲ್ಲಿ ಬೆಳೆದು ಬಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಜನಾ ಕಮ್ಮಟ ಈ ವರ್ಷಕ್ಕೆ 26 ವರ್ಷಗಳನ್ನ ಪೂರೈಸಿದೆ. ಶಿಸ್ತುಬದ್ಧ ಕಮ್ಮಟದ ಆಯೋಜನೆಯ ಹೊಣೆ ಹೊತ್ತು ಎಲ್ಲ ವ್ಯವಸ್ಥೆಗಳನ್ನ ಅತ್ಯುತ್ತಮವಾಗಿ ರೂಪಿಸುವಲ್ಲಿ ಶ್ರೀಯುತ ಹರ್ಷೇಂದ್ರ ಕುಮಾರ್ ಅವರ ಅವಿರತ ಶ್ರಮ ಶ್ಲಾಘನೀಯ. ಭಜನಾ ಕಮ್ಮಟದ ಆಯೋಜಕರು ಮೂವರು ಕೂಡ ನಮ್ಮ ಜೊತೆಗಿರುವಂತದ್ದು. ಸರ್, ಈಗಾಗಲೇ ನೀವು ಸಾಕಷ್ಟು ಇದರಲ್ಲಿ ಅನುಭವ ಇರುವಂತವ್ರು. 26 ವರ್ಷ ಅಂತ ಹೇಳಿದ್ರೆ ಸುಲಭದ ವಿಷಯ ಅಲ್ಲ. ಹಾಗಿರುವಾಗ ಈ ಒಂದು ಆಯೋಜನೆ ಅದು ಇಷ್ಟು ಪ್ರಮಾಣದ ಜನರಿಗೆ ಹೇಗಿತ್ತು ಅಂತ ನಮಗೆ ತಿಳಿಸಿಕೊಡ್ಬೋದಾ ವೀರಣ್ಣ ಸರ್? ಇದಕ್ಕೆ ನಾವು ಮಾಡಿದ ಶತ ಪ್ರಯತ್ನ ಏನಿಲ್ಲ, ಪೂಜ್ಯ ಕಾವಂದರ ಒಂದು ಆಶೀರ್ವಾದ, ಮಂಜುನಾಥ ಸ್ವಾಮಿ ಅವರ ಕೃಪೆ ಇದೆಲ್ಲವೂ ಇದರಲ್ಲಿ ಸೇರಿ ಮೇಳೈಸಿದೆ. ಜನಗಳು ಈ ಒಂದು ಭಜನಾ ಕಮ್ಮಟಕ್ಕೆ, ಈ ಬಾರಿಯ ಭಜನಾ ಕಮ್ಮಟಕ್ಕೆ ಹುಚ್ಚೆದ್ದು ಜನಗಳು ಸಾಲಾಗಿ ಬಂದಿದ್ದಾರೆ. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಎನ್ನುವಂಥ ಒಂದು ಕಾರಣವನ್ನು ಈ ನಮ್ಮ ಭಜನಾ ಕಮ್ಮಟದಲ್ಲಿ ನೋಡ್ಬೋದು. ಏನೇ ಒಳ್ಳೆ ಕಾರ್ಯಕ್ರಮಗಳು ಪೂಜ್ಯರು ಹಮ್ಮಿಕೊಂಡಿದ್ರು ಕೂಡ ಈ ಕಾರ್ಯಕ್ರಮಗಳನ್ನು ಎಲ್ಲ ಜನಗಳು, ಎಲ್ಲ ಭಜಕರುಗಳು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಈ ಎಲ್ಲ ಭಜನೆಗೆ ಬರುವ ಭಜಕರುಗಳು ಈ ಭಜನಾ ಮಂಡಳಿ, ಭಜನಾ ಪರಿಷತ್ ಇದರಿಂದ ಬಂದಿದ್ದಾರೆ. ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ನಾವೇನು ಶತ ಪ್ರಯತ್ನ ಮಾಡಲಿಲ್ಲ. ಆದರೂ ಅವರಷ್ಟಕ್ಕೆ ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಪೂಜ್ಯರ ಆಶೀರ್ವಾದದೊಂದಿಗೆ ಇಲ್ಲಿಗೆ ತಲುಪಿದ್ದಾರೆ. ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ಅಂತೂ ನಮಗೂ ಕೂಡ ಅವರೆಲ್ಲ ಕುಣಿಯುವಾಗ ತುಂಬ ಸಂತೋಷ ಆಯಿತು. ಎಲ್ಲ ಕಾರ್ಯಕ್ರಮ ಇದರಲ್ಲಿ ಇಷ್ಟು ಕಷ್ಟಪಟ್ಟದ್ದಕ್ಕೆ ನಮಗೆ ಖಂಡಿತವಾಗಿ ಇದರ ಬಗ್ಗೆ ತುಂಬ ಸಂತೋಷ ಆಗಿದೆ. ಈ ಬಾರಿಯ ಭಜನೋತ್ಸವ ತುಂಬ ಮೆಗಾ ಸಕ್ಸಸ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ತುಂಬ ಸಂತೋಷದಿಂದ ಅವರು ಆಗ ಕುಣಿದ್ರೆ ಈಗ ನಮಗೆ ಕುಣಿಯುವಂತ ಅನ್ನುವಂಥ ಮನಸ್ಸು ಬರ್ತಾ ಇದೆ. ಶ್ರೀನಿವಾಸ್ ಸರ್ ಅವರಲ್ಲಿ ನಾನು ಕೇಳಬೇಕೀಗ, ಭಜನಾ ಕಮ್ಮಟ ಅಂತ ಹೇಳಿದ್ರೆ ಬರುವಂತಹ ತರಬೇತಿಗೆ ಅಂತ ಬರುವಂತವರಲ್ಲಿ ಸಾಕಷ್ಟು ನಿರೀಕ್ಷೆ ಇರ್ತದೆ. 26 ವರ್ಷದಿಂದ ಮಾಡಿಕೊಂಡು ಬರ್ತಿರ್ತೀರಾ. ಹಾಗಿರುವಾಗ ತರಬೇತಿಗೆ ಯಾರ್ಯಾರನ್ನ ಕರೆಸುವಂತದ್ದು ಇರಬಹುದು, ಅಥವಾ ಕಾರ್ಯಕ್ರಮಗಳು ಹೇಗೆ ಹೋಗ್ಬೇಕು, ದೈನಂದಿನವಾಗಿ ಯಾವ ರೀತಿ ಆಯೋಜಿಸ್ಕೊಳ್ಬೇಕು ಕಾರ್ಯಕ್ರಮಗಳನ್ನ ಅಂತ, ಇದು ಎಷ್ಟು ತ್ರಾಸದಾಯಕ, ಇದನ್ನ ಹೇಗೆ ನೀವು ನೆರವೇರಿಸಿದ್ರಿ ಅನ್ನುವಂಥದ್ದು? ನಿಮ್ಮ ಮಾತಿನಿಂದಲೇ ನಾನು ಪ್ರಾರಂಭಿಸ್ತೇನೆ. ಅವರಿಗೆ ನಿರೀಕ್ಷೆ ಇರ್ತದೆ, ನಮಗೆ ಪರೀಕ್ಷೆ ಇರ್ತದೆ. ಯಾಕಂತ ಹೇಳಿದ್ರೆ ಬರುವಂಥ ಶಿಬಿರಾರ್ಥಿಗಳು ಆ ಬೌದ್ಧಿಕ ಮಟ್ಟ, ಶಾರೀರಿಕ ಮಟ್ಟ, ಮನೋಮಟ್ಟ ಇದೆಲ್ಲವೂ ನಮ್ಮ ಈ ತರಬೇತಿಯ ಕಮ್ಮಟದ ವಿಚಾರಧಾರೆಯನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಸಾಮರ್ಥ್ಯ ಹೊಂದಿದರೆ ಮಾತ್ರ ಇದು ಯಶಸ್ಸಾಗ್ತದೆ. ಯಾಕಂತ ಹೇಳಿದರೆ ಬೌದ್ಧಿಕ ಚಿಂತನೆಯ ಜೊತೆಗೆ ಆಧ್ಯಾತ್ಮಿಕದ ಹಸಿವನ್ನು ಅವರಿಗೆ ನೀಗಿಸಿಕೊಂಡು ಸಂಘಟನಾತ್ಮಕವಾದಂಥ ಕ್ರಿಯೆಯ ಜೊತೆಗೆ ಅವರು ಜೋಡಿಸುವಂಥ ಒಂದು ಸರಮಾಲೆಯ ಕಾರ್ಯಕ್ರಮ ಬಹಳ ಯಶಸ್ಸಾಗಿ ಈ ಬಾರಿದು ಆಗಿದೆ. ಪ್ರಾರಂಭದಲ್ಲಿ ಇದರ ಹಿಂದೆ ತುಂಬ ಮೆಗಾ ಸ್ಟೋರಿ ಇದೆ. ಯಾಕಂತ ಹೇಳಿದ್ರೆ ಒಂದೇ ದಿನದಲ್ಲಿ ಬಂದು ಇಲ್ಲಿ ಕೂತು ಅವನು ನಾಳೆಗೆ ಸಿದ್ಧನಾಗ್ತಾನೆ ಅಂತ ಹೇಳಿ ಇಲ್ಲ. ಸುಮಾರು 3 ತಿಂಗಳಿಂದ ಇದರ ಹಿಂದಿನ ಅಭ್ಯಾಸ ವರ್ಗಗಳು ಪ್ರಾರಂಭ ಆಗ್ತದೆ. ಅವರನ್ನು ಪರೀಕ್ಷೆಯ ಮೂಲಕ ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆಗಿಂತಲೂ ಧ್ವನಿ ಪರೀಕ್ಷೆ, ಗುಣನಡತೆಯ ಪರೀಕ್ಷೆ, ಅದರ ಜೊತೆಗೆ ಅವನ ಮನಸ್ಸಿನಲ್ಲಿ ಹುದುಗಿರುವಂಥ ಉಲ್ಲಾಸ ಉತ್ಸಾಹದ ಆ ಮನೋಪರೀಕ್ಷೆಯನ್ನು ಪಡೆದುಕೊಂಡು ಅವರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಮಾಡ್ತೇವೆ. ಆಯ್ಕೆ ಮಾಡಿದಲ್ಲಿ 100ಕ್ಕೆ 100 ಯಶಸ್ಸು ಅಂತ ಇಲ್ಲ, ಅಲ್ಲಿಯೂ ಕೂಡ ವ್ಯತ್ಯಾಸಗಳಿರ್ತದೆ. ಆದರೆ ನಮ್ಮ 26 ವರ್ಷದ ಭಜನಾ ಕಮ್ಮಟದಲ್ಲಿ ಒಂದು ಮೌಲ್ಡ್ ಇದೆ. ಆ ಮೌಲ್ಡಿನ ಒಳಗೆ ಎಲ್ಲ ಸರಕುಗಳನ್ನು ತೆಗೆದುಕೊಂಡು ಬಂದು ಭಜನೋತ್ಸವ ಆದ ಮೇಲೆ, ಸಮಾರೋಪ ಆದ ಮೇಲೆ ಆ ಮೌಲ್ಡಿನಿಂದ ಬಂದಂತಹ ಪ್ರಾಡಕ್ಟ್ ಇದು ಧರ್ಮಸ್ಥಳ ಭಜನಾ ಕಮ್ಮಟದ ಪ್ರಾಡಕ್ಟ್ ಅಂತ ಹೇಳುವಂಥದ್ದು ಇಡೀ ಒಂದು ಜಗತ್ತಿಗೆ ಗೊತ್ತಾಗುವಂಥ ರೀತಿಯಲ್ಲಿ. ಯಾಕಂತ ಹೇಳಿದ್ರೆ ನೀವೇ ಅಥವಾ ನಾವೇ
ಎಲ್ಲಿ ಹೋದ್ರು ಹರಿಓಂ ಅಂತ ಹೇಳಿದ್ರೆ ಇದು ಭಜನಾ ಕಮ್ಮಟದ ಪ್ರಾಡಕ್ಟ್ ಅಂತ ಹೇಳುವಂಥದ್ದು ನಮಗೆ ಬಹಳ ಸ್ಪಷ್ಟ ಆಗ್ತದೆ. ಆ ಆತ್ಮೀಯತೆ ಬೇರೆ, ಅವರಲ್ಲಿರುವಂತಹ ಪ್ರೀತಿ ಬೇರೆ, ಅವರ ನಮ್ಮ ಮೇಲೆ ಇರುವಂತಹ ವಿಶ್ವಾಸ ಬೇರೆ, ಪೂಜ್ಯ ಕಾವಂದರ ಮೇಲಿರುವಂತಹ ಭಕ್ತಿ ಬೇರೆ, ಅಮ್ಮನ ಮೇಲಿರುವಂತಹ ಮಾತೃ ಹೃದಯದ ಆ ವಾತ್ಸಲ್ಯದ ನೆರಳನ್ನು ಪಡೆದಂತ ಸಂತೋಷ, ಇದೆಲ್ಲವನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಆ ತರಬೇತಿಯ ಪ್ರಾರಂಭದ ದಿನಗಳಲ್ಲಿ ಅವರ ಒಂದೊಂದೇ ವಿಚಾರವನ್ನು, ಅವರ ಲೌಕಿಕ ಬದುಕಿನ ಅವಲೋಕನವನ್ನು ಮಾಡಿದಾಗ ತಾನು ಮಾಡಿದ ತಪ್ಪು ಎಲ್ಲಿದೆ, ಉದಾಹರಣೆಗೆ ತಂದೆಗೆ ಕೊಡದಿರುವಂತಹ ಗೌರವವನ್ನು ಈ ಶಿಬಿರದಲ್ಲಿ ಕೊಡಿಸುವಂತ ಪ್ರಕ್ರಿಯೆಗಳಾಗ್ತದೆ ಅಂತ ಹೇಳಿದ್ರೆ ಅವನಿಗೆ ಮಾಡಿದ ತಪ್ಪಿಗೆ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರ್ತದೆ, ತಪ್ಪಿನ ಅರಿವಾಗ್ತದೆ. ಅತ್ತೆ ಸೊಸೆಯರ ಜೊತೆಯಲ್ಲಿ ಅತ್ತೆಗೆ ಬಹಳ ಪ್ರೀತಿಯಿಂದ ನಾನು ಮುಂದೆ ಇರಬೇಕು ಅಂತ ಹೇಳುವಂತ ನಿರ್ಧಾರ ಮಾಡುವಷ್ಟು ಭೌತಿಕ ಮಟ್ಟದ ತರಬೇತಿಗಳು ಇದಾಗ್ತದೆ. ಹಾಗಾಗಿ ಪೂಜ್ಯ ಕಾವಂದರ ಕೇವಲ ಭಜನೆಯನ್ನು ಕಲಿಸುವಂಥದ್ದೇ ಇಲ್ಲಿಯ ಉದ್ದೇಶ ಅಲ್ಲ. ಒಬ್ಬ ಸ್ವಾಸ್ಥ್ಯ ಸಮಾಜದ ಭಾರತದ ಅಪ್ರತಿಮ ಪ್ರಜೆ ಆಗಬೇಕು ಅಂತ ಹೇಳುವಂಥದ್ದು, ಆ ಪ್ರಜೆ ಆಗಬೇಕಾದ್ರೆ ಏನೆಲ್ಲ ಮೆರಿಟ್ಸ್ ಇದೆಯಾ ಆ ಮೆರಿಟ್ಸ್ ಅನ್ನು ಈ ಭಜನಾ ಕಮ್ಮಟದ ಮೂಲಕ ಕೊಡುವಂಥದ್ದು. ಇನ್ನೊಂದು ಸ್ಪಷ್ಟವಾದ ಮಾತು ಹೇಳ್ತೇನೆ, ಇಡೀ ಒಂದು ಸನಾತನ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಪೂಜ್ಯ ಕಾವಂದರು ಕೊಟ್ಟಂತಹ ದೇಣಿಗೆ ಅಪ್ರತಿಮವಾದಂತು. ಯಾವುದೇ ಮಠಮಾನ್ಯಗಳು ಸಾಧಿಸಲಾಗದಿರುವಂತಹ, ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ಮಠಮಾನ್ಯಗಳು ಸಾಧಿಸಲಾಗದಿರುವಂತಹ ಸಂಘಟನಾತ್ಮಕವಾದಂತಹ ಭಾವನೆಗಳ ಜೊತೆಗೆ ಅವರನ್ನು ಪೋಣಿಸಿ ಇಡೀ ಭಜನಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆ ಆಗಿದೆ ಅಂತ ಹೇಳಿದ್ರೆ ಪೂಜ್ಯ ಕಾವಂದರು ಕನಸು ಕಂಡಂತಹ ಒಂದು ಕನಸು ಇವತ್ತು 26ನೇ ವರ್ಷದಲ್ಲಿ ಬಹಳ ಯಶಸ್ಸಾಗಿದೆ. ಇನ್ನು ಮುಗಿಲೆತ್ತರಕ್ಕೆ ಸಾಕ್ತದೆ. ಯಾವುದೇ ಬಿರುಗಾಳಿ ಅಥವಾ ಏನೇ ಇದ್ರೂ ಈ ಭಜನಾ ಸಾಗರ ಅದೆಲ್ಲವನ್ನು ಮೀರಿಸಿ ನಿಲ್ತದೆ. ಭಜನೆ ಮಾತ್ರ ಗೆಲ್ತದೆ, ಭಜನೆಯ ಮೂಲಕ ಮನಸ್ಸು ಮಾತ್ರ ಗೆಲ್ತದೆ. ಜಗತ್ತನ್ನು ಮನಸ್ಸು ಮತ್ತು ಪ್ರೀತಿಯ ಜೊತೆಗೆ ಭಜನೆಯಿಂದ ಗೆಲ್ತದೆ ಅಂತ ಹೇಳುವಂತ ಭರವಸೆ ನನಗಿದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಸರ್, ಅಕ್ಷರಶಃ ಸತ್ಯ ಅಂತ ಹೇಳ್ಬೋದಂತ ಮಾತುಗಳು. ಧನ್ಯವಾದಗಳು ಸರ್. ಸರ್ ನಮಸ್ತೆ. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ, ಧರ್ಮಸ್ಥಳದ ಒಂದು ಅನ್ನದಾನ ಪರಂಪರೆಯ ಒಂದು ಜವಾಬ್ದಾರಿಯನ್ನೇ ಹೆಗಲಿಗೆ ಹೊತ್ತವರು ತಾವು. ಹಾಗಿರುವಾಗ ಭಜನಾ ಕಮ್ಮಟ ಅನ್ನುವಂಥದ್ರ ಒಂದು ಆಯೋಜನೆಯಲ್ಲಿ ಸಾಕಷ್ಟು ಶಿಸ್ತನ್ನು ನಾವು ಗಮನಿಸಿದ್ದೇವೆ. ನಾವು ಈಗಾಗಲೇ ಭಜನಾ ಕಮ್ಮಟದಲ್ಲಿ ಭಾಗವಹಿಸಿದಂತಹ ತರಬೇತಿಯಲ್ಲಿ ಇದ್ದಂತಹ ಶಿಬಿರಾರ್ಥಿಗಳನ್ನ ಮಾತಾಡಿಸಿದಾಗ ಅವರೆಲ್ಲರೂ ಹೇಳುವಂಥದ್ದು ಇಲ್ಲಿನ ಶಿಸ್ತಿನ ಆಯೋಜನೆ. ಒಂದು ನೀಡಿದಂತಹ ಕಿಟ್ಟೆ ಇರಲಿ, ಹಲ್ಲುಜ್ಬೇಕಾದಂತಹ ಒಂದು ಪೇಸ್ಟ್ ನಿಂದ ಹಿಡಿದು ಎಲ್ಲ ಸಾಧನಗಳು ಇರುವಂತಹ ಕಿಟ್ ಇರಬಹುದು, ಅಥವಾ ಅವರಿಗೆ 5 ನಿಮಿಷಗಳ ವಿಳಂಬ ಇಲ್ಲದೆ ಒದಗಿಸತಕ್ಕಂತಹ ಊಟೋಪಚಾರಗಳಿರಬಹುದು, ಅವರ ಎಲ್ಲ ರೀತಿಯ ವ್ಯವಸ್ಥೆಗಳಿರಬಹುದು, ಆರಂಭದ ದಿನದಿಂದ ಹಿಡಿದು ಇಂದಿನವರೆಗೆ. ಇಷ್ಟೊಂದು ಶಿಸ್ತುಬದ್ಧ ಆಯೋಜನೆ ಹೇಗೆ ಸಾಧ್ಯ ಅಂತ ಹೇಳುವಂತ? ಖಂಡಿತವಾಗಿ ಕೂಡ ಇದಕ್ಕೆ ಕಾರಣ ಶ್ರೀ ಕ್ಷೇತ್ರದ ಆರಾಧ್ಯ ದೇವರಾದಂತಹ ಮಂಜುನಾಥ ಸ್ವಾಮಿ ಮತ್ತು ಪರಮ ಪೂಜ್ಯ ಕಾವಂದ್ರವರು, ಮಾತುಶ್ರೀ ಅಮ್ಮನವರು, ಗೌರವಾನ್ವಿತ ಹರ್ಷಣ್ಣವರು. ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ನೀವು ಕಾಣಲಿಕ್ಕೆ ಸಿಗುವಂಥದ್ದು ಎಲ್ಲ ಕಡೆಯೂ ಕೂಡ ಸ್ವಚ್ಛತೆ, ಶಿಸ್ತು. ಹಾಗಾಗಿ ಸ್ವಚ್ಛತೆ ಮತ್ತು ಶಿಸ್ತಿಗೆ ಒಂದು ಹೆಸರೇ ಧರ್ಮಸ್ಥಳ. ಭಜನಾ ಕಮ್ಮಟ ಅಂತ ಬಂದಾಗ ಬೇರೆ ಕಾರ್ಯಕ್ರಮದ ಹಾಗೆ ಇಲ್ಲಿಯೂ ಕೂಡ, ಯಾಕೆಂತ ಹೇಳಿದ್ರೆ ಪೂಜ್ಯರು ಮಾತುಶ್ರೀ ಅಮ್ಮನವರು ಈ ಕಮ್ಮಟಕ್ಕೆ ಹೀಗೆ ಅನ್ನುವಂಥ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಅದು 26 ವರ್ಷ ಆಗಲಿ, ಮುಂದಿನ 50 ವರ್ಷ ಆಗಲಿ, ಅದು ಹಾಗೆ ನಡ್ಕೊಂಡು ಹೋಗ್ತದೆ. ಹಾಗಾಗಿ ಇಲ್ಲಿ ಯಾರು ಪದಾಧಿಕಾರಿಗಳಿದ್ದಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಕ್ಷೇತ್ರದ ವ್ಯವಸ್ಥೆಯಲ್ಲಿ ಅದು ನಡೆದುಕೊಂಡು ಹೋಗ್ತದೆ. ಮಂಜುನಾಥ ಸ್ವಾಮಿ ನಡೆಸಿಕೊಂಡು ಹೋಗ್ತಾರೆ. ಅಣ್ಣಪ್ಪ ಸ್ವಾಮಿ ಧರ್ಮ ದೇವತೆಗಳ ಒಂದು ಅನುಗ್ರಹದಿಂದ ಅದೆಲ್ಲವೂ ಕೂಡ ಉತ್ತಮವಾಗಿ ನಡ್ಕೊಂಡು ಹೋಗ್ತದೆ. ಬದ್ಧತೆಯಿಂದ ಕೆಲಸ ಮಾಡುವಂತಹ ತಂಡ ಇದೆ, ಶಿಸ್ತಾಗಿ ಕೆಲಸ ಮಾಡುವಂತಹ ಸ್ವಯಂ ಸೇವಕರಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ಅವರಿಂದ ಕಲ್ತಿದ್ದೇವೆ, ಅದು ಕಮ್ಮಟದಲ್ಲಿ ಅನುಷ್ಠಾನ ಆಗ್ತಾ ಇದೆ. ಸರ್, 26ನೇ ವರ್ಷದ ಭಜನಾ ಕಮ್ಮಟ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ನಿಮಗೆ ತಿಳಿದಿರೋ ಹಾಗೆ ಒಂದು ಸಾರ್ವಜನಿಕವಾಗಿ ಭಜನಾ ಕಮ್ಮಟ ಅನ್ನುವಂಥದ್ದು, ಭಜನೆಯನ್ನ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಬೇಕು ಅನ್ನುವಂಥದ್ದು ಕಾರ್ಯಕ್ರಮದ ಉದ್ದೇಶ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಯಾವ ರೀತಿಯಾದಂತಹ ಒಂದು ಅನುಭವ ತಮಗಾಯ್ತು ಅಂತ ಹೇಳ್ತೀರಾ? ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಮ ಪೂಜ್ಯ ಕಾವಂದರ ಈ ಪರಿಕಲ್ಪನೆಗೆ, ಈ ಹಿಂದೆನೆ ಈ ಪರಿಕಲ್ಪನೆಯನ್ನು ಪೂಜ್ಯರು ಮನೆ ಮನೆಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ರು. ಇದನ್ನು ಇನ್ನಷ್ಟು ಪ್ರತಿಯೊಂದು ಹಳ್ಳಿಗೂ ವಿಸ್ತರಣೆ ಮಾಡಿ ಜನಗಳ ಮತ್ತು ಯುವ ಪೀಳಿಗೆಯ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬಹಳ ಮನೆ ಮನೆಗೆ ತಲುಪಿಸಿ ಆ ಕಾರ್ಯಕ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಈ ಒಂದು ಭಜನಾ ಕಾರ್ಯಕ್ರಮವನ್ನು ದೇವರ ಸಾನ್ನಿಧ್ಯದ ಮುಖಾಂತರ ಇದನ್ನು ಕಂಡುಕೊಳ್ಳುವುದನ್ನು ನಮಗೆ ಒಂದು ತೋರಿಸಿಕೊಟ್ಟವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಪರಮ ಪೂಜ್ಯ ಕಾವಂದರು ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದೆ. ಅಮ್ಮ, 26
6ನೇ ವರ್ಷದ ಭಜನಾ ಕಮ್ಮಟ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಲ್ವಾ? ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿರುವಂತದ್ದು. ನಿಮಗೆ ಗೊತ್ತಿದೆ ಭಜನಾ ಅನ್ನುವಂಥದ್ದು ಒಂದು ಮನೆಯಲ್ಲಿ ಯಾವುದಕ್ಕಾಗಿ ಬೇಕು, ಯಾವ ರೀತಿಯಲ್ಲಿ ಭಜನೆ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ತಿಳಿದಿದೆ. ಹೀಗಿರುವಾಗ ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಎಷ್ಟು ಫಲಪ್ರದ ಅಂತ ನಿಮಗೆ ಅನ್ಸುತ್ತೆ? ನಮಗೆ ಭಜನೆ ಕಾರ್ಯಕ್ರಮದಿಂದ ಒಂದು ಮನೆಯಲ್ಲಿ ಕೂಡ ನಮ್ಮಲ್ಲಿ ಶಾಂತಿಯಲ್ಲಿ ಉಳಿತು, ಅದರೊಟ್ಟಿಗೆ ನಮ್ಮ ಮಕ್ಕಳಿಗೆ ಕೂಡ ಒಂದು ಶಿಸ್ತು ಮನೆಯಲ್ಲಿ ಕೂಡ ಬೆಳೆಯುತ್ತದೆ. ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ ಯಾವ ರೀತಿ ಶಿಸ್ತು ಇದೆ ಅಂತ ಎಂಬುದನ್ನು ಇಲ್ಲಿ ನೋಡುವ ಎಲ್ಲ ಅಚ್ಚುಕಟ್ಟಾಗಿರುವುದನ್ನು ನಮಗೆ ಗೊತ್ತಾಗ್ತದೆ. ನಮ್ಮ ಮಕ್ಕಳು ಕೂಡ ಇದನ್ನು ನೋಡಿದಾಗ ಕಲಿತಾರೆ, ಮುಂದಿನ ಒಂದು ಸಂಸ್ಕೃತಿ ಉಳಿತದೆ ಇದರಲ್ಲಿ ಅಂತ ಆಗ್ತದೆ. ಈಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಅದನ್ನ ಮುಂದುವರಿಸಿಕೊಂಡು ಹೋಗುವಂತದ್ದು ಅಂತ ಬಹಳ ಮುಖ್ಯ ಆಗ್ತದೆ. ಈಗ ಇದು 26ನೇ ವರ್ಷದ ಭಜನಾ ಕಮ್ಮಟ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಇದರ ಒಂದು ಭಜನೆಯ ರೀತಿಯ ಬಗ್ಗೆ, ಅಂದ್ರೆ ಭಜನೆಯನ್ನ ತಿಳಿಸಿಕೊಡುವ ರೀತಿ ಬಗ್ಗೆ, ಯಾಕಂದ್ರೆ ಯಾವುದೇ ಕೃತಿಯನ್ನ ತುಂಬಾ ಕಡಿಮೆ ಸಮಯದಲ್ಲಿ ಹೇಳ್ಕೊಡೋದು ಕಷ್ಟ. ಇಲ್ಲೀಗ ಬಹಳ ಒಂದು ಒಳ್ಳೆಯ ತರಬೇತುದಾರರನ್ನ ಕರೆಸಿ ಒಳ್ಳೆ ರೀತಿಯಲ್ಲಿ ತರಬೇತಿ ಕೊಡಲಾಗುತ್ತೆ. ಈ ತರಬೇತಿಯ ಪ್ರಕ್ರಿಯೆ ಬಗ್ಗೆ ಏನಾದ್ರು ಹೇಳ್ತೀರಾ? ಈಗ ನಮ್ಮಲ್ಲಿ ಕೂಡ ನಮ್ಮ ಈಗ ಬಾರ್ಯ ಗ್ರಾಮದಲ್ಲಿ ರಾಮಾಂಜನೇಯ ಭಜನಾ ಮಂಡಳಿ ಅಂತ ಉಂಟು. ಅಲ್ಲಿ ಕೂಡ ಮೊದಲು ಕೂಡ ಈ ಮಕ್ಕಳದ್ದು ಭಜನಾ ಮಂಡಳಿ ಎಲ್ಲ ಇರಲಿಲ್ಲ. ಈಗ ಅದಕ್ಕೆ ತರಬೇತಿಗೆ ಒಬ್ರು ಬಂದು ನಮ್ಮ ಇಲ್ಲಿ ಸೇವಾ ಪ್ರತಿನಿಧಿ ಅವರು ಅಲ್ಲಿಯವರು, ಹಾಗೆ ಅಲ್ಲಿ ಒಂದು 25 ಒಂದು 30 ಮಕ್ಕಳಷ್ಟು ಮಕ್ಕಳು ಭಜನೆಯಲ್ಲಿ ಬಹಳ ಉತ್ತಮವಾಗಿ ತೊಡಕೊಂಡಿದ್ದಾರೆ. ಎಲ್ಲರೂ ಕೂಡ ಸುಮಾರು ಒಂದು 30 ಕಡೆ ಭಜನೆಗೆ ಕೂಡ ಮಕ್ಕಳು ಕೂಡ ಹೋಗಿದ್ದಾರೆ. ಕಾರ್ಯಕ್ರಮವನ್ನು ಅಲ್ಲಲ್ಲಿ ಎಲ್ಲಿ ಕೂಡ ಈಗ ಮದುವೆ ಕಾರ್ಯಕ್ರಮ ಇರ್ಬೋದು, ಈಗ ಮಧುರಂಗಿ ಶಾಸ್ತ್ರದಲ್ಲಿ ಇರ್ಬೋದು, ಎಲ್ಲ ಕಡೆ ಈಗ ಪ್ರತಿಯೊಂದು ಕಡೆ ಕೂಡ ಈ ಮಕ್ಕಳು ಕೂಡ ಭಜನೆಯನ್ನು ಕೊಟ್ಟು ಈ ಮನೆಯಲ್ಲಿ ಕೂಡ ಈ ದುಶ್ಚಟ ಇರುವಂತದ್ದು ಕೂಡ ದೂರ ಆಗಿದೆ ಜನರಲ್ಲಿ ಸ್ವಲ್ಪ ಈ ಭಜನೆಯಿಂದ. ಆ ರೀತಿ ತುಂಬಾ ಮಕ್ಕಳೆಲ್ಲ ತುಂಬಾ ಎಲ್ಲರೂ ಮನೆಯವರು ಕೂಡ ಅದರಿಂದ ಪ್ರಯೋಜನ ಆಗಿದೆ ಅಂತ. ಈ ಬಾರಿಯ ಕಮ್ಮಟ 7 ದಿನಗಳ ಕಾಲ ಶಿಸ್ತಿನೊಡನೆ ಸಂಭ್ರಮದೊಡನೆ ಸುಲಲಿತವಾಗಿ ಸಂಪನ್ನಗೊಂಡಿದೆ. ಭಜನೆ ಕಲಿಯುಗದಲ್ಲಿ ದೇವರನ್ನ ಉಳಿಸಿಕೊಳ್ಳುವ ರಹದಾರಿ ಎಂಬ ಮಾತೇ ಇದೆ. ಇದರ ಜೊತೆಗೆ ಒತ್ತಡ ಮುಕ್ತ ಬದುಕನ್ನ ನೆರವೇರಿಸುವಲ್ಲಿಯೂ ಭಜನೆಯ ಪ್ರಾಮುಖ್ಯತೆ ಅಮೋಘ. ಇಂತಹ ಭಜನೆಯನ್ನ ಯಾವುದೇ ಪ್ರಚಾರದ ಸದ್ದು ಗದ್ದಲಗಳಿಲ್ಲದೆ ಪ್ರತಿ ವರ್ಷ ರಾಜ್ಯದ ಆಯ್ದ ಜನರಲ್ಲಿ ಬಿತ್ತಿ ಅವರ ಮೂಲಕ ರಾಜ್ಯದ ಉದ್ದಗಲಕ್ಕೂ ಪಸರಿಸುವಂತೆ ಮಾಡುವ ಕ್ಷೇತ್ರದ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ. ನಮಃ ಶಿವಾಯ, ನಮಃ ಶಿವಾಯ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ರಾಜ್ಯಾದ್ಯಂತ ಗ್ರಾಮೀಣ ಮಹಿಳೆಯರ ಆರೋಗ್ಯ ಅರಿವು ಕಾರ್ಯಕ್ರಮ ನೆರವೇರಿದೆ. ರಾಜ್ಯಾದ್ಯಂತ ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖಾಂತರ ನುರಿತ ಸಂಪನ್ಮೂಲ ವ್ಯಕ್ತಿಗಳನ್ನು ಬಳಸಿಕೊಂಡು ಮಾಹಿತಿ ಕಾರ್ಯಕ್ರಮ ಹಾಗೂ ನುರಿತ ವೈದ್ಯರಿಂದ ಆರೋಗ್ಯ ತಪಾಸಣೆಗಳನ್ನು ಮಾಡಿಸಲಾಗುತ್ತಿದೆ. ಇದುವರೆಗೆ ರಾಜ್ಯಾದ್ಯಂತ ಸುಮಾರು 39,471 ಮಾಹಿತಿ ಹಾಗೂ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ವಿಸ್ತರಣಾ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ. ಗ್ರಾಮಾಭಿವೃದ್ಧಿ ಯೋಜನೆಯ ಮಾರ್ಗದರ್ಶನದಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನದ ಮಾಹಿತಿಯನ್ನ ರೈತರಿಗೆ ಸಕಾಲದಲ್ಲಿ ಒದಗಿಸಿ ಕಾಲಾನುಸಾರ ಮಾಡಬೇಕಾದ ಕೃಷಿ ಪದ್ಧತಿಯನ್ನ ಅನುಷ್ಠಾನಿಸಲು ಪರಿಣಾಮಕಾರಿಯಾದ ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ.
ಈ ಕಾರ್ಯಕ್ರಮದ ಮೂಲಕ ಕೃಷಿ ತಾಂತ್ರಿಕ ತರಬೇತಿ, ಪ್ರಾತ್ಯಕ್ಷಿಕೆ, ಕೃಷಿ ಹಾಗೂ ಸ್ವ ಉದ್ಯೋಗ ಅಧ್ಯಯನ ಪ್ರವಾಸ, ವಿಚಾರ ಸಂಕಿರಣ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಅಕ್ಕೋ ಸಫಿ ಸಂಸ್ಥೆಯ ಮುಖಂಡರಾದ ಕೆವಿನ್ ಅವರು ಭೇಟಿ ಮಾಡಿದರು. ಶುದ್ಧಗಂಗಾ ಘಟಕದ ಆರಂಭದಿಂದ ತಾಂತ್ರಿಕ ನಿರ್ವಹಣೆಯನ್ನ ಮಾಡುತ್ತಾ ಬಂದಿರುವ ಅಕ್ಕೋ ಸಫಿ ಸಂಸ್ಥೆಯ ಮುಖಂಡ ಕೆವಿನ್ ಅವರು ಇದೇ ಸಂದರ್ಭ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರನ್ನ ಭೇಟಿಯಾಗಿ ಶುದ್ಧ ಜಲ ಮತ್ತು ಶುದ್ಧ ಗಂಗಾ ಘಟಕಗಳ ತಾಂತ್ರಿಕ ವಿಚಾರಗಳ ಬಗೆಗೆ ವಿಚಾರ ವಿನಿಮಯವನ್ನ ಮಾಡಿಕೊಂಡರು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.